ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 56. ನಾನು ನೀವು ಇವಾಗ ಒಂದಾಗಬೇಕು ಅಷ್ಟೆ ಎಂದು ಹೇಳುತ್ತಾ ಮತ್ತೆ ಅವನ ಕೊರಳು ಬಳಸಿ ಪುಟ್ಟ ಪುಟ್ಟ ಮುತ್ತು ಕೊಡಲು ನಿಮಿಷ ನಿಮಿಷಕ್ಕೂ ಸೋಲುತ್ತಿದ್ದ ವಿಷ್ಣು. ಮೊದಲಾಗಿದ್ದರೆ ನಿರ್ದಾಕ್ಷಿಣ್ಯವಾಗಿ ತಳ್ಳಿಬಿಡುತ್ತಿದ್ದೇನೇನೋ, ಆದರೆ ಈಗ ತನ್ನ ಮಗನಿಗಾಗಿ ಎಷ್ಟೆಲ್ಲ ತ್ಯಾಗ ಮಾಡಿದ್ದಾಳೆ ಎಂದು ತಿಳಿದ ಮೇಲೆ, ಅವಳ ಮೇಲೆ ಒಲವು ಮೂಡಿದ ಮೇಲೆ, ಅವಳಾಗಿಯೇ ಬಳಿ ಬಂದಾಗ ಅದೇಗೆ ದೂರ ತಳ್ಳುತ್ತಾನವಾ? ಆರು ಎಂದು ಮೆಲ್ಲಗೆ ಹೇಳಿ ಅವಳ ನಡು ತನ್ನ ಮುಷ್ಟಿಯಲ್ಲಿ ನರಳಿಸಿದ. ಸಿಹಿಯಾಗಿ ನರಳಿದಳು ಆರತಿ. ಐ ಲವ್ ಯು ಆರು ಎಂದು ಮೆಲ್ಲಗೆ ಹೇಳಿ ಅವಳ ಕಿವಿಯ ಮೆದುವಿಗೆ ಮುತ್ತಿಟ್ಟು ಮೆಲ್ಲಗೆ ಕಚ್ಚಲು ಅವಳ ಭಾವನೆಗಳು ಮತ್ತಷ್ಟು ಕೆರಳಿದವು. ವಿಷ್ಣು ಎಂದು ಹೇಳುತ್ತಾ ತಾನೇ ಮೊದಲಾಗಿ ಅವನ ತುಟಿಯ ವಶಕ್ಕೆ ಪಡೆದಳು ಆರತಿ. ಮನ ಬಯಸಿದ ಮಡದಿ ತಾನಾಗಿಯೇ ಸಿಹಿಜೇನು ಕೊಡುವಾಗ ಅದೇಗೆ ಸುಮ್ಮನಿದ್ದಾನು? ಅವಳು ಶುರು ಮಾಡಿದ ಆಟವ ಅವನು ಮುಂದುವರೆಸಿದ. ಅವಳ ಮೆಲ್ಲಗೆ ಬಳಸಿ ಹಾಸಿಗೆಯ ಮೇಲೆ ಮಲಗಿಸಿದವ ಅವಳ ನಡುವ ನರಳಿಸುತ್ತಾ ಅವಳನ್ನು ಸಿಹಿಯಾಗಿ ಕಾಡತೊಡಗಿದ. ಮತ್ತಿನಲ್ಲಿ ಅವನ ಜೊತೆ ಬೆರೆಯತೊಡಗಿದಳು ಆರತಿ. ಮುಂದಾಗುವ ಅಪಾಯದ ಅರಿವಿಲ್ಲ ಇಬ್ಬರಿಗೂ. ವಿಷ್ಣು ವಿಷ್ಣು ಎಂದು ಹಿತವಾಗಿ ಮಲಗುತ್ತಾ ಅವನ ದೇಹದ ಮೇಲೆ ಗುರುತು ಮೂಡಿಸುತ್ತಿದ್ದವಳಿಗೆ ಇಹದ ಅರಿವಿಲ್ಲ. ಅಂತೆ ಅವಳ ಮತ್ತಿನಲ್ಲಿ ಮುಳುಗುತ್ತಿದ್ದವನಿಗೆ ಸಹ ಪ್ರಪಂಚದ ಜ್ಞಾನವಿಲ್ಲ. ಪ್ರಣಯದ ಸಿಹಿ ಅನುಭವಿಸುತ್ತಾ ಮೆಲ್ಲಗೆ ಇಬ್ಬರು ಶೃಂಗಾದಲ ಲೋಕಕ್ಕೆ ಸಾಗುತ್ತಿದ್ರು. ಇನ್ನೇನು ವಿಷ್ಣು ಅವಳ ಪ್ರೀತಿಯಲ್ಲಿ ಮುಳುಗಿ ಪ್ರೇಮದ ಪರಾಕಾಷ್ಠೆ ತಲುಪಬೇಕು. ಮಗನ ಅಳು ಕಿವಿಗೆ ಬಿದ್ದಿತ್ತು. ಅಬ್ಬಾ, ಅದೆಂತಹ ಕಾಕತಾಳೀಯ! ಮೊದಲು ಸರಿಯಾಗಿ ಕೇಳದೇ ಇದ್ರೂ ನಂತರ ಸರಿಯಾಗಿ ಕೇಳುತ್ತಿತ್ತು. ಅಲು ಮಮ್ಮಿ, ಡ್ಯಾಡಿ ಎಂದು ಕೇಳಿ ಬಂದ ದನಿಗೆ ಮೊದಲು ಕರಳು ಕರೆದಿದ್ದು ಆರತಿಯದ್ದೆ. ವಿಷ್ಣು ವಿಷ್ಣು ಮಗ ಅಳ್ತಿದ್ದಾನೆ, ಎಲ್ಲಿ ಅವನು ಎಂದು ಕಣ್ಮುಚ್ಚಿಯೇ ಕೇಳಿದಾಗ ಒಂದು ಕ್ಷಣ ತಟ್ಟನೆ ಎಲ್ಲವೂ ರೀಲಿನಂತೆ ಸುತ್ತಿತ್ತು ಅವನಿಗೆ. ತಾನೇನು ಮಾಡಲು ಹೊರಟಿದ್ದೆ ಎಂದು ಅರಿವಾದಾಗ ತಲೆಯ ಮೇಲೆ ಕೈ ಹೊತ್ತು ಕುಳಿತ ಸುಮ್ಮನೆ. ಏನು ಮಾಡೋದಕ್ಕೆ ಹೊರಟಿದ್ದೆ ನಾನು? ಅಯ್ಯೋ ದೇವ, ಅವಳಿಗೆ ಮೈಮೇಲೆ ಪ್ರಜ್ಞೆ ಇಲ್ಲ, ಆದರೆ ನಾನು ಎಂದು ಒಮ್ಮೆ ಅವಳನ್ನು ನೋಡಿದ. ಕಣ್ಣು ಮುಚ್ಚಿಯೇ ಏನನ್ನೋ ಕನವರಿಸುತ್ತಿದ್ಲು. ಏನಾಗಿದೆ ಇವಳಿಗೆ ಇವತ್ತು? ನಾನು ನೋಡಿದಾಗಿನಿಂದ ಒಮ್ಮೆಯೂ ಈ ರೀತಿ ಆಡಿರಲಿಲ್ಲ. ಇವಳು ಯಾಕಿವತ್ತು ಈ ಥರ? ಎಲ್ಲಾದರೂ ಡ್ರಿಂಕ್ಸ್ ಏನಾದರೂ ತೊಗೊಂಡ್ಲಾ ಹೇಗೆ ಎಂದು ತಾನು ಬಾಟಲ್ ಇಡುವ ಜಾಗ ನೋಡಿದ. ಅವನು ಇಟ್ಟಷ್ಟು ಬಾಟಲ್ ಇದ್ವು ಅಲ್ಲೇ. ಮತ್ತು ಯಾಕೆ ಈಗ ಆಡ್ತಾ ಇದ್ದಾಳೆ? ನಾನೇನಾದರೂ ಇವತ್ತು ತಪ್ಪು ಮಾಡಿದರೆ ಛೆ ಎಂದು ಅವ ಯೋಚಿಸುವಾಗ ಮತ್ತೆ ಮಗನ ಜೋರು ಅಳು ಕೇಳಿತ್ತು. ತಕ್ಷಣ ತಲೆ ಕೊಡವಿಕೊಂಡು ಅವಳ ಮೈ ಮೇಲೆ ಬಟ್ಟೆ ಸರಿಪಡಿಸಿ ತನ್ನ ಮೈಗೆ ಬಟ್ಟೆಯ ಇರಿಸಿಕೊಂಡು ಕೆಳಗೆ ನಡೆದ. ಅಪ್ಪ, ಅಮ್ಮ ಎಂದು ಕರೆದ ಬಾಗಿಲ ಬಳಿ ನಿಂತು. ರಮೇಶ್ ಬಂದು ಬಾಗಿಲು ತೆಗೆದ್ರು. ಯಾಕೆ ಆರಿ ಅಳ್ತಾ ಇದ್ದಾನೆ? ನಂಬಳಿ ಕರೆದುಕೊಂಡು ಬರಬೇಕಲ್ವಾ ಎಂದು ಹೇಳುತ್ತಾ ಒಳಗೆ ನೋಡಲು ಕಣ್ಮುಚ್ಚಿಯೇ ಅಳುತ್ತಿದ್ದ ಕಂದಮ್ಮ. ಅವನು ಏನೇನೋ ಕನವರಿಸಿ ಒಂದೇ ಬಾರಿಗೆ ಅಳೋದಕ್ಕೆ ಶುರು ಮಾಡಿದ ವಿಷ್ಣು. ನಿಂಬಳಿ ಕರೆದುಕೊಂಡು ಹೋಗೋಣ ಅಂತ ಹೇಳಿದರೆ ಇವಳು ಬೇಡ, ಮಲಗಿರ್ತಾರೆ ಅಂತ ಅವಳೇ ಸಮಾಧಾನ ಮಾಡ್ತಾ ಇದ್ದಾಳೆ ಎಂದು ಲೀಲಾ ಅವರ ಕಡೆ ಕೈ ಮಾಡಲು ಮಗುವನ್ನು ಎತ್ತಿಕೊಂಡು, ಏನೋ ನೋಡಿ ಎದುರಿರಬೇಕು, ನಾನೇ ದೃಷ್ಟಿ ತೆಗೆದು ನೋಡೋಣ ಅಂದ್ಕೊಂಡೆ, ತಗೋ ಎಂದು ತುಸು ಕೋಪದಲ್ಲೇ ಮಗುವನ್ನು ಅವನತ್ತ ಚಾಚಿದ್ರು. ಹಾಂ ಅಮ್ಮ, ಬೆಂಕಿ ನೋಡಿದ್ದ ಅಲ್ವಾ ನಿನ್ನೆ, ಅದಕ್ಕೆ ಎದುರಿರಬೇಕು. ಪರವಾಗಿಲ್ಲ, ನಮ್ಮ ಜೊತೆ ಇದ್ದರೆ ಸುಮ್ಮನೆ ಮಲಗ್ತಾನೆ ಎಂದು ಹೇಳಿ ವಿಷ್ಣುವನ್ನು ಕರೆದುಕೊಂಡು ನಡೆದ. ಲೀಲಾ, ಸಂಜೆಯಿಂದ ಒಂಥರ ಆಡ್ತಾ ಇದ್ದೀಯಾ, ಯಾಕೆ? ಮಗು ಹತ್ತಿರ ಸಾಕು, ಕರೆದುಕೊಂಡು ಹೋಗ್ತಾ ಇದ್ದವಳು ಇವತ್ತು ಬೇಡ ಅಂದೆ ಯಾಕೆ ಎಂದು ರಮೇಶ್ ಅವರು ಮಡದಿಯನ್ನು ಕೇಳಲು, ಅದು ಏನಿಲ್ಲ ರೀ, ಇಬ್ಬರೂ ಈಗೀಗ ಸರಿ ಹೋಗ್ತಿದ್ದಾರಲ್ವಾ, ನಮ್ಮ ಜೊತೆಗೆ ಪಾಪು ಇರಲಿ ಅಂತ, ಇವಾಗಿಂದ ರೂಢಿ ಮಾಡೋಣ ಅಂತ ಅಷ್ಟೆ ಎಂದು ತಡವರಿಸಿ ಹೇಳಿ ಮಲಗಲು ನಡೆದಾಗ ಅನುಮಾನ ಮೂಡಿತ್ತು ಅವರಿಗೆ. ಆದರೂ ಸುಮ್ಮನೆ ಉಳಿದರು. ಲೀಲಾ ಅವರ ಈ ಅವಸರವೇ ಮುಂದೊಮ್ಮೆ ದೊಡ್ಡ ಅಪಘಾತಕ್ಕೆ ಕಾರಣ ಎಂದು ತಿಳಿಯಲಿಲ್ಲ ಅವರಿಗೆ. ಯಾಕೆ ಚಾಂಪ್ ಹೆದರೋದು? ಇಲ್ಲೇ ಇದ್ದೀನಿ ನಾನು, ಮಲ್ಗಿ ಎಂದು ಮಗನನ್ನು ಹೆಗಲ ಮೇಲೆ ಹಾಕಿಕೊಂಡು ಮೆಲ್ಲಗೆ ತತ್ತುಟ್ಟಿದ್ದ ವಿಷ್ಣು. ಡಿಡಿ ಡಿಡಿ, ಮಮ್ಮಿ ಮಮ್ಮಿ, ಅಲ್ಲಿ ಬೆಂಕಿ, ಅಲ್ಲಿ ಅಲ್ಲಿ ಎಂದು ಹೇಳುತ್ತಲೇ ಇದ್ದ ಮಗನನ್ನು ಕರೆದುಕೊಂಡು ಬಂದು ಆರತಿಯ ಪಕ್ಕ ಮಲಗಿಸಿ, ನೋಡಿ ನಿನ್ನ ಅಮ್ಮ ಇಲ್ಲೇ ಇದ್ದಾರೆ, ಮಲ್ಗಿ ನೀವು, ಗುಡ್ ಬೈ ಆರ್ಯ ಅಲ್ವಾ ನೀವು ಎಂದು ಮೆಲ್ಲಗೆ ಹೇಳಿ ಆರತಿಯ ಕೈ ತೆಗೆದು ಆರ್ಯನ ಭುಜದ ಮೇಲೆ ಹಾಕಲು, ಚಾಂಪ್ ಮಗನೇ, ಇಲ್ಲೇ ಇದ್ದೀನಿ, ಯಾಕೆ ಹೇಳೋದು ನೀವು ಎಂದು ಹಾಗೆ ಕಣ್ಣು ಮುಚ್ಚಿಯೇ ಅವನ ಭುಜ ತಟ್ಟುತ್ತಾ ಅವನನ್ನು ಎದೆಗೆ ಒತ್ತಿಕೊಂಡು ಮಲಗಿದಳು ಆರತಿ. ಮಮ್ಮಿ ಎಂದು ಆರ್ಯ ಅವಳ ಸ್ಪರ್ಶ ಸಿಕ್ಕಿದ್ದೆ ಸುಮ್ಮನೆ ಮಲಗಿದ. ಅವನ ತಲೆ ನೇವರಿಸುತ್ತಾ ಮಲಗಿದ ಆರತಿ ನೋಡಿ ಕಣ್ಣರಳಿಸಿದ ವಿಷ್ಣು. ಕೆಲ ನಿಮಿಷಗಳ ಹಿಂದೆ ಇದ್ದ ಅವಳ ಭಾವವೇ ಪೂರ್ಣ ಬದಲಾಗಿ ಹೋಗಿತ್ತು. ಅದೇ ಅಲ್ಲವೇ ಮಾತೃಪ್ರೇಮ. ನಿಜಕ್ಕೂ ನೀನೊಂದು ಅದ್ಭುತ ಆರತಿ. ಸ್ವಂತಹ ಮಗನಲ್ಲ, ಹೊಟ್ಟೆಯಲ್ಲಿ ಹುಟ್ಟಿಲ್ಲ, ಕರುಳಿನ ಕುಡಿಯಲ್ಲ, ಎದೆ ಹಾಲು ಕುಡಿಸಿ ಬೆಳೆಸಿಲ್ಲ, ಆದರೂ ಅವನ ಪ್ರತಿ ನೋವಿಗೂ ಸ್ಪಂದಿಸಿ ಅವನನ್ನು ಎದೆಗಪ್ಪಿ ಕಾಯುತ್ತೀಯಲ್ಲ, ಏನೆಂದು ಕರೆಯುವುದು ನಿನ್ನ? ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಎಂದು ತೋರಿಸಿಬಿಟ್ಟೆ ನೀನು.
ತಾಯಿ ಹೃದಯ ಸಾಕು ಪ್ರೀತಿ ಉಳಿಸಲು ಎಂದು ಹೇಳಿಕೊಟ್ಟೆ ನೀನು ಎಂದು ಅವಳ ಪಕ್ಕ ಅಡ್ಡ ಅಥವಾ ಮಗನ ಸಮೇತ ಅವಳ ಬಳಸಿ ಆದಷ್ಟು ಬೇಗ ನನ್ನ ಪ್ರೀತಿ ಹೇಳಿಕೊಂಡು ಬಿಡ್ತೀನಿ. ಇನ್ನು ಹೆಚ್ಚು ದಿನ ಕಾಯೋದಕ್ಕಾಗೋದಿಲ್ಲ. ಏನಾಗಿ ಬಿಡುತ್ತದೆಯೋ ಅಂತ ಭಯ ಆಗುತ್ತೆ ಎಂದು ಅವಳ ಹಣೆಗೆ ಮುತ್ತಿಟ್ಟು ಗುಡ್ ನೈಟ್ ಆಲು, ಲವ್ ಯು ಎಂದು ಮಗನ ಕೆನ್ನೆಗೂ ಮುತ್ತಿಟ್ಟು ಕಣ್ಣು ಮುಚ್ಚಿದ ವಿಷ್ಣು. ಮುಂಜಾನೆ ಶುರುವಾಗಿತ್ತು. ಸೂರ್ಯ ಅದಾಗಲೇ ಉದಯಿಸಿ ಮೇಲೆ ಬಂದಿದ್ದ. ಆಗಷ್ಟೇ ವಿಷ್ಣು ಸಹ ಎಚ್ಚರವಾಗಿ ನಿನ್ನೆ ನಡೆದ ಘಟನೆಗಳ ಹಾಗೆ ನೆನೆದ. ಪಕ್ಕದಲ್ಲಿ ಮಗನ ಜೊತೆ ಮಗುವಿನಿಂತ ಮಲಗಿದ್ದ ಅವಳ ನೋಡಿ, ಆರತಿ ನಿನ್ನೆ ಯಾಕೆ ಹಾಗಾಡಿದ್ದು ನೀನು? ಏನಾಗಿತ್ತು ನಿನಗೆ ನಿನ್ನೆ ಎಂದು ಯೋಚಿಸುತ್ತಾ ಇರುವಾಗ ಅವಳಿಗೂ ಎಚ್ಚರ ಆಗಿತ್ತು. ಗುಡ್ ಮಾರ್ನಿಂಗ್ ಆರು ಎಂದು ವಿಷ್ಣು ಹೇಳಲು ಮೆಲ್ಲಗೆ ಕಣ್ಣು ತೆರೆದು ಮೊದಲು ಮಗನ ಕೆನ್ನೆಗೆ ಮುತ್ತು ಕೊಟ್ಟು ಗುಡ್ ಮಾರ್ನಿಂಗ್ ಬಂಗಾರ, ಎದ್ದೇಳು ಮಗನೇ, ಟೈಮ್ ಆಯಿತು ಎಂದಳು ಅವನ ತಲೆ ಸವರಿ. ಅಮ್ಮನ ಎದೆಗೆ ಮತ್ತಷ್ಟು ಅಪ್ಪಿ, ಅಮ್ಮ ಚಿಮ್ಮಿ ಹೊತ್ತು ನಿದ್ದೆ ಮಾಡ್ತೀನಿ, ನನಗೆ ತುಂಬ ಜೋಲು ನಿದ್ದೆ ಎಂದು ಹೇಳಿದಾಗ ನಕ್ಕು, ಸ್ಕೂಲ್ ಇದೆ ಅಲ್ಲ ಕಂದ, ಇನ್ನೂ ಎಕ್ಸಾಮ್ ಆಗಿಲ್ಲ ಎಂದು ಹೇಳಿದ್ದೆ ತಲೆ ಎತ್ತಿ ನೋಡಿ, ಮಮ್ಮಿ ಎಕ್ಸಾಮ್ 6 ಡೇಸಲ್ಲಿ ಮುಗಿಯುತ್ತೆ ಅಲ್ಲ ಎಂದು ಖುಷಿಯಿಂದ ಹೇಳಿದ ಮಗನ ನೋಡಿ, ಹೌದು ಕಂದ, 1 ವಾರ ಅಷ್ಟೇ ಎಕ್ಸಾಮ್, ಆಮೇಲೆ ಹಾಲಿಡೆ. ನಾನು ನೀನು ಅಜ್ಜಿ ತಾತ ಗಿಲಿ ಅಜ್ಜ ಅಜ್ಜಿ ಪೆಜ್ಜು ಮಮ್ಮ ಎಲ್ಲಾದರೂ ಹೋಗೋಣ ಎಂದು ಹೇಳುವಾಗ ಮುಖ ಊದಿಸಿ, ನಾನು ಒಬ್ಬನು ಪ್ರಾಣಿ ಇದ್ದೀನಿ ಇಲ್ಲಿ, ನನ್ನ ಈ 6 ಪ್ಯಾಕ್ ಬಾಡಿ ಕಾಣೋದೇ ಇಲ್ವೇನೋ ಅಮ್ಮೋರಿಗೆ ಎಂದು ಹೇಳಿದ ವಿಷ್ಣು. ಅಪ್ಪ ನಿಮ್ಮನ್ನು ಕಲಿತ್ಕೊಂಡು ಓದ್ತೀವಿ ಬಿದು ಎಂದು ಆರು ಹೇಳಿದಾಗ ಅವನ ಕೆನ್ನೆಗೆ ಮುತ್ತು ಕೊಟ್ಟು, ನನ್ನ ಮಗ ಮಾತ್ರ ನನ್ನ ಬಗ್ಗೆ ಯೋಚನೆ ಮಾಡೋದು ಎಂದು ಹೇಳಿದಾಗ ತುಟಿ ಕೊಂಕಿಸಿದ ಆರತಿ, ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕು ಅಂತ ಇದ್ದರೆ ಬೇಕಿದ್ದರೆ ಇನ್ನೊಬ್ಬಳನ್ನು ಮದುವೆ ಆಗಿ, ನಾನು ನಿಮ್ಮ ಮದುವೆ ಆಗಿದ್ದೆ ನನ್ನ ಮುದ್ದು ಕಂದನಿಗಾಗಿ ಎಂದು ಆರ್ಯನ ಕೆನ್ನೆ ಹಿಂಡಿದಳು. ಅಮ್ಮ ಅಪ್ಪ ಬಲಲಿ ಬಿದಿ, ಅಲ್ಲಿ ನಮ್ಮ ಲಗೇಜ್ ಇಟ್ಕೊಂಡು ಓದೋದು ಬೇಕಲ್ಲ ಎಂದು ಆರ್ಯ ಹೇಳಿದಾಗ ಜೋರಾಗಿ ನಕ್ಕು ಬಿಟ್ಲು ಆರತಿ. ಹಾಂ ಗುಡ್ ಮಗನೇ, ಇದಕ್ಕೆ ಬರಬೇಕು ನಿನ್ನಪ್ಪ ಎಂದು ನಕ್ಕ ಅವಳ ನೋಡಿ, ಮಗನೇ ದಿಸ್ ಇಸ್ ಟೂ ಮಚ್, ಐ ಲವ್ ಯು ಎಂದು ಮೂತಿ ತಿರುವಿ ಅಲ್ಲಿಂದ ಹೊರಟವನ ಕೈ ಹಿಡಿದು ಲವ್ ಯು ಟೂ ಪಪ್ಪ ಎಂದು ಅವನ ಕೆನ್ನೆಗೆ ಮುತ್ತು ಕೊಟ್ಟ ಆರ್ಯ. ಕೋಪದಲ್ಲಿಯೂ ಮಗನಿಗೆ ಹೇಟ್ ಯು ಎನ್ನುವುದಿಲ್ಲ ಅವ. ಸರಿ, ನಿಮ್ಮ ಲವ್ ಮುಗಿದಿದ್ರೆ ಬನ್ನಿ ಚಂಪ್, ಸ್ನಾನಕ್ಕೆ ಹೋಗೋಣ, ಟೈಮ್ ಆಗಿದೆ, ಇಬ್ಬರು ಒಟ್ಟಿಗೆ ಸ್ನಾನ ಮಾಡೋಣ ಎಂದು ಆರ್ಯನ ಎತ್ತಿಕೊಂಡ್ಲು ಆರತಿ. ನನಗೂ ಆಫೀಸ್ಗೆ ಟೈಮ್ ಆಗಿದೆ ಆರು, ನಾನು ಬರ್ತೀನಿ, ಮೂವರು ಒಟ್ಟಿಗೆ ಸ್ನಾನ ಮಾಡಿದರೆ ನೀರು ಉಳಿಯುತ್ತೆ, ಟೈಮ್ ಸಹ ಎಂದು ಹೇಳಿದ ವಿಷ್ಣು ತುಂಟತನದಿಂದ. ಬಾರಿಸಿಬಿಡ್ತೀನಿ ಈಗ ಎಂದು ಕಣ್ಣು ಕೆಂಪಗೆ ಮಾಡಿಕೊಂಡು ನೋಡಿದವಳ ನೋಡಿ ನಕ್ಕು, ನಾನು ಆರ್ಯನಿಗೆ ಸ್ನಾನ ಮಾಡಿಸ್ತೀನಿ, ನೀನು ನನಗೆ ಮಾಡಿಸು, ನಿನ್ನ ನಾನು ಸ್ನಾನ ಮಾಡಿಸ್ತೀನಿ ಎಂದು ಹೇಳಿದಾಗ ಸುತ್ತ ನೋಡಿ ಅಲ್ಲೇ ಇದ್ದ ಬೆಲ್ಟ್ ಕೈಗೆ ತೆಗೆದುಕೊಳ್ಳುವಷ್ಟರಲ್ಲಿ ಅಲ್ಲಿಂದ ತಪ್ಪಿಸಿಕೊಂಡಿದ್ದ ವಿಷ್ಣು. ಅಬ್ಬಾ ತಪ್ಪಿಸಿಕೊಂಡೆ ಎಂದು ಎದೆಯ ಮೇಲೆ ಕೈ ಇಟ್ಟವನಿಗೆ ಅಚ್ಚರಿ. ರಾತ್ರಿ ನಡೆದುದರ ಬಗ್ಗೆ ಒಂದೇ ಒಂದು ಮಾತು ಸಹ ಆಡುತ್ತಿಲ್ಲವಲ್ಲ. ಏನಾಗಿದೆ ಯಾರಿಗೆ? ನಿನ್ನೆ ನೋಡಿದರೆ ಹಾಗಾಡ್ತಿದ್ಲು, ಇವತ್ತು ನೋಡಿದರೆ ನಾರ್ಮಲ್ ಆಗಿದ್ದಾಳೆ. ಯಾಕೆಗೆ? ನಿನ್ನೆ ರಾತ್ರಿ ನಡೆದಿದ್ದು ನೆನಪಿದೆಯೋ ಇಲ್ಲವೋ, ಅಥವಾ ಇವಳೇನಾದರೂ ಬೇಕು ಅಂತ ನನ್ನ ಟೆಸ್ಟ್ ಮಾಡೋದಕ್ಕೆ ಆ ರೀತಿ ನಡ್ಕೊಂಡ ಎಂದು ಎಲ್ಲ ರೀತಿಯಿಂದಲೂ ಯೋಚನೆ ಮಾಡಿ ಕೊನೆಗೆ, ಇಲ್ಲ, ನಾನು ಅಷ್ಟು ಮುಂದುವರೆದರೂ ಅವಳು ನನಗೆ ವಿರೋಧ ತೋರಿಸಲಿಲ್ಲ, ಇಲ್ಲಿ ಬೇರೆ ಏನೋ ಇದೆ, ಮತ್ತೆ ಇವತ್ತು ಇದೇ ರೀತಿ ಆದರೆ ಏನಾದರೂ ಮಾಡಲೇಬೇಕು ಎಂದು ಯೋಚಿಸಿ ಕುಳಿತಿರುವಾಗ ಮಗನಿಗೆ ಸ್ನಾನ ಮಾಡಿಸಿ ಟವಲ್ ಸುತ್ತಿ ತಾನೂ ತಲೆಗೊಂದು ಟವಲ್ ಸುತ್ತಿಕೊಂಡು ಬಂದಳು ಆರತಿ. ಏನು ಯೋಚನೆ ಮಾಡ್ತಿದ್ದೀರಾ ಸರ್, ಹೋಗಿ ಸ್ನಾನ ಮಾಡಿ ಎಂದು ಹೇಳಿದಾಗ ತಲೆ ಆಡಿಸಿ ಬಾತ್ರೂಮ್ ಒಕ್ಕ. ಮಗನ ಜೊತೆ ಕೆಳಗೆ ಬಂದಳು ಆರತಿ. ಲೀಲಾ ಅವರೇ ತಿಂಡಿ ಮಾಡಿ ಆಗಾಗ ಮೇಲೆ ನೋಡುತ್ತಿದ್ರು. ಅವಳು ಬಂದಿದ್ದು ತಿಳಿದಾಗ ಏನನ್ನೂ ಮಾಡುವಂತೆ ನಡೆಸಿದರು. ಅತ್ತೆ ಎದ್ದೇಳೋದು ಸ್ವಲ್ಪ ಲೇಟ್ ಆಯಿತು ಎಂದು ಹೇಳಿ ಪಾತ್ರೆ ಮುಚ್ಚಳ ತೆರೆದು ನೋಡಿದ್ಲು. ಪೂರಿ ಮಾಡಿದ್ರು. ಒಬ್ಬರೇ ಪೂರಿ ಮಾಡಿದ್ದೀರಾ? ಸಾರಿ ಅತ್ತೆ ಎಂದು 2 ಪೂರಿ ಹಾಕಿಕೊಂಡು ಮಗನಿಗೆ ತಿನ್ನಿಸುತ್ತಾ, ಇವತ್ತು ಹಾಲ್ ಟಿಕೆಟ್ ಕೊಡ್ತಾರೆ ಚಾಂಪ್, ಜಾಣ ಮರಿತಾಗ ತೊಗೊಂಡು ಬರಬೇಕಾಯ್ತಾ, ನೀಟಾಗಿ ಇಟ್ಕೊಂಡು ಬಾ, ಫೋಲ್ಡ್ ಮಾಡಬೇಡ ಎಂದು ಊಟ ಮಾಡಿಸುತ್ತಾ ಹೇಳುವಾಗ, ಮಾರ್ಚ್ 29 ಎಕ್ಸಾಮ್ ಮುಗಿಯುತ್ತೆ ಅವನದು, ಆಮೇಲೆ ಯುಗಾದಿ ಬಂದಿದೆ ಅಲ್ವಾ, ಮೊದಲ ಯುಗಾದಿ ಅಪ್ಪನ ಮನೆಯಲ್ಲಿ ಮಾಡಬೇಕು ಆರತಿ, ಮೊನ್ನೆ ಅಷ್ಟೇ ಹೋಗಿ ಬಂದಿದ್ದೀರಾ, ಮತ್ತೆ ಹೋಗ್ತೀರಾ ಎಂದು ಲೀಲಾ ಅವರು ಕೇಳಲು, ನೋಡಬೇಕು ಅತ್ತೆ, ಮೊದಲು ಮಗನ ಎಕ್ಸಾಮ್ ಮುಗಿಯಲಿ, ಅದಾದಮೇಲೆ ನನ್ನ ಮುದ್ದು ಮಗನ ಹುಟ್ಟಿದ ದಿನ ಇಲ್ವಾ, ಈ ವರ್ಷ ನನ್ನ ಮಗ 5ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾನೆ, ನಾನು ಇದ್ದೀನಿ, ದೊಡ್ಡದಾಗಿ ಸೆಲೆಬ್ರೇಟ್ ಮಾಡೋಣ, ಆಗ ಅಪ್ಪ ಅಮ್ಮನೇ ಇಲ್ಲಿಗೆ ಬರ್ತಾರೆ ಎಂದು ಹೇಳಿ ಮಗನ ಮೂಗಿಗೆ ತನ್ನ ಮೂಗು ಉಜ್ಜಿದ್ಲು. ಆರ್ಯನ ಮುಖ ಹೊಳೆಯಿತು. ನಿಜವಾಗಿಯೂ ಗ್ಲಾಂದಾಗಿ ನಾನು ಬರ್ತದೆ ಮಾತಿಲ್ಲ ಮಮ್ಮಿ ಎಂದು ಆಸೆಯಿಂದ ಕೇಳಿದ ಆರ್ಯ. ಹೌದು ಅಲ್ವಾ, ನಾವು ಮರೆತೇ ಬಿಟ್ಟಿದ್ವಿ, ಚಾಂಪ್ ಬರ್ತಡೇ ಇದೆ ಎಂದು ರಮೇಶ್ ಹೇಳುವಾಗ ಮೆಟ್ಟಿಲು ಇಳಿದು ಬರುತ್ತಿದ್ದ ವಿಷ್ಣು ಮನದ ಮೂಲೆಯಲ್ಲಿ ಸಣ್ಣ ಬೇಸರ. ಗಂಡ ಹೆಂಡತಿ ಇಬ್ಬರು ಮಗನ ಮುಖ ನೋಡಿದ್ರು. ಪ್ರತಿ ಬಾರಿ ಮಗ ಹುಟ್ಟಿದ ದಿನ ಆಸುಪಾಸು ಇದ್ದಾಗ ಎಲ್ಲಾದರೂ ಹೋಗಿಬಿಡುತ್ತಿದ್ದ. ಅಂದಿನ ತಿಂಗಳೇ ಆದ ಕಹಿ ನೆನಪು ಮರೆಯಲು ಮಗನ ಹುಟ್ಟಿದ ದಿನವನ್ನು ದೊಡ್ಡದಾಗಿ ಆಚರಿಸುತ್ತಿರಲಿಲ್ಲ ಅವ.
ಹೌದು, ಈ ಬಾರಿ ನನ್ನ ಮಗ ಎಷ್ಟು ಕೆ ಜಿ ಇದ್ದಾನೋ ಅಷ್ಟು ದೊಡ್ಡ ಕೇಕ್ ತರೋಣ, ಎಲ್ಲರನ್ನು ಕರೆದು ಗ್ರಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಎಂದು ವಿಷ್ಣು ಹೇಳಿದಾಗ ಲೀಲಾ ರಮೇಶ್ ಅವರು ಮುಖ ನೋಡಿಕೊಂಡ್ರು. ಅವರಿಗೆ ಕಣ್ಣು ಮಿಟುಕಿಸಿದ ವಿಷ್ಣು, ಹೇ ನನ್ನ ಬರ್ತದೆ ಮಾಡ್ತೀವಿ ಎಂದು ಆರ್ಯ ಖುಷಿಯಿಂದ ಅರ್ಚಿದ. ಪಾಪ ಆ ಮುಗ್ಧ ಮನಕ್ಕೂ ಗೊತ್ತಿಲ್ಲ ಇದಕ್ಕಿಂತ ದೊಡ್ಡ ಖುಷಿಯೇ ತನ್ನಿಂದ ದೂರ ಆಗುವುದು ಎಂದು. ಅಂದೇ ಎಲ್ಲರ ಎದುರೇ ನನ್ನ ಆರತಿಗೆ ಲವ್ ಪ್ರಪೋಸ್ ಮಾಡ್ತೀನಿ, ಎಲ್ಲವೂ ಅಂದೇ ಬದಲಾಗಲಿ ಎಂದು ಮನದಲ್ಲಿ ನುಡಿದುಕೊಂಡ್ರೆ ವಿಧಿ ಅವನ ನೋಡಿ ನಕ್ಕಿತ. ಅಕ್ಕ ಈ ಘಟನೆ ಮರೆಯಿಸುವಷ್ಟು ದೊಡ್ಡ ಕಹಿ ನಡೆಯುತ್ತದೆ ಎಂದು ಕಾಲ ಮಾತ್ರಕ್ಕೆ ತಿಳಿದಿತ್ತು. ಮತ್ತೆ ಸಿಗುವ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತೆ. ಕತೆ ಕೇಳಿ ಪ್ರೋತ್ಸಾಹ ಕೊಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಪ್ರೋತ್ಸಾಹಿಸ್ತಾ ಇರಿ ಆಯಿತಾ.